ರಾಜಕೀಯೇತರವಾಗಿ ಪಕ್ಷಾತೀತವಾಗಿ ಜೊತೆಗೆ ಬಡವರು ಬಲ್ಲಿದ್ರು ಅಂತಕ್ಕಂಥ ಭೇದ ಭಾವ ಇಲ್ಲದೆ ಇವೆಲ್ಲವನ್ನ ಸರಿದೂಗಿಸಿಕೊಂಡು ನರಸಿಂಹರಾಜಪುರವನ್ನು ಒಂದು ಹಂತಕ್ಕೆ ತಂದಿರತಕ್ಕಂಥ ಒಬ್ಬ ದಕ್ಷ ಅಧಿಕಾರಿಗಳನ್ನ ಪ್ರಾಮಾಣಿಕ ಅಧಿಕಾರಿಯನ್ನ ಎನ್ಆರ್ಪುರ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ಎನ್ಆರ್ಪುರದ ಹಿತದೃಷ್ಟಿ ಅದು ಒಳ್ಳೇದಲ್ಲ. ಹಾಗಾಗಿ ನಮ್ಮದು ಸಹ ಅದಕ್ಕೆ ಬೆಂಬಲ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ನಿಮ್ಮ ಜೊತೆಗೆ. ಬಹುಶಃ ನೀವೆಲ್ಲರೂ ಒಂದು ಜ್ಞಾಪಕ ಮಾಡ್ಕೊಳ್ಳಿ, ಒಂದು 6-8 ತಿಂಗಳ ಹಿಂದೆ ಹೋಗಿ ಎನ್ಆರ್ಪುರದ ಪರಿಸ್ಥಿತಿ ಹೇಗಿತ್ತು ಅಂತಕ್ಕಂಥ ನೀವು ಯೋಚನೆ ಮಾಡಿ. ಟ್ರಾಫಿಕ್ ಸಮಸ್ಯೆ ಇರಬಹುದು, ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸ್ತಾ ಇದ್ರು. ಏನು ನಾವು ಆಗ ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಈ ಒಂದು ಪಟ್ಟಣ ಪಂಚಾಯತಿಂದ ಬಸ್ ಸ್ಟ್ಯಾಂಡ್ ವರೆಗೆ ಅಗಲೀಕರಣ ಮಾಡಿದ್ವಿ. ಆದ್ರೆ ಅಗಲೀಕರಣ ಸುಮ್ಮನೆ ಆಗಿತ್ತೇನೋ ಅಂತ ಅನಿಸ್ತಿತ್ತು, ಯಾಕಂದ್ರೆ ಯಥಾವತ್ತಾದ ವಾಹನಗಳು ನಿಲ್ಲಿಸ್ತಾ ಇದ್ರು. ಇವತ್ತು ಯಾರೇ ಆಗಿರ್ಬೋದು, ಅದು ಹೆದರಿಕೆ ಅಂತಕ್ಕಂಥದ್ದಲ್ಲ, ಕಾನೂನನ್ನ ಪರಿಪಾಲನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಇವತ್ತು ವಾಹನವನ್ನು ಒಂದ್ ಕಡೆ ಒಂದ್ ದಿವಸ ನಿಲ್ಲಿಸ್ತಕ್ಕಂಥದ್ದು, ಇನ್ನೊಂದ್ ಕಡೆ ನಿಲ್ಲಿಸ್ತಕ್ಕಂಥದ್ದು ಏನಾದ್ರು ಕೆಲಸವನ್ನು ಮಾಡಿದ್ರೆ ಅದು ರವಿ ಅವರು ಅಂತಕ್ಕಂಥದ್ದು ಹೆಮ್ಮೆಯಿಂದ ಸಂತೋಷದಿಂದ ಹೇಳ್ಬೋದು. ಜೊತೆಗೆ ಯದ್ವಾತದ್ವಾ ಲೈಸೆನ್ಸ್ ಇಲ್ಲದೆ ಗಾಡಿಗಳು ಓಡಿಸ್ತಕ್ಕಂಥದ್ದು ಯುವಕರು ಇರ್ಬೋದು, ಅವ್ರನ್ನೆಲ್ಲ ಕರೆದು ಸಮಜಾಯಿಷಿ ಕೊಟ್ಟು, ಯಾಕಂತ ಹೇಳಿದ್ರೆ ನಾನೊಂದ್ ದಿವಸ ಯಾವ್ದೋ ಒಂದು ಕೆಲಸದ ನಿಮಿತ್ತ ಈ ಸ್ಟೇಷನ್ಗೆ ಬಂದಿದ್ದೆ. ಅವತ್ತು ಬೈಕಿಗೆ ಲೈಸೆನ್ಸ್ ಇಲ್ಲದೆ ಇಬ್ರು ಹುಡುಗರು ಕೂತಿದ್ರು, ಯಾರೋ ಒಬ್ರು. ಅವ್ರಿಗೆ ಹೇಳಿದ್ರು, ಅಲ್ಲಪ್ಪ ನಿನಗೇನಾರು ಆಕ್ಸಿಡೆಂಟ್ ಆದ್ರೆ ನಿಮ್ಮ ಅಪ್ಪ ಅಮ್ಮನ ನೋಡೋರು ಯಾರು, ನಿನಗೆ ಯಾರ್ಯಾರು ವ್ಯತ್ಯಾಸ ಏನಪ್ಪ ಮಾಡೋದು, ನಿಮಗೆ ಇಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ನಿಮ್ಮ ಹತ್ರ DL ಇಲ್ಲ, ನಿನಗೆ ಓದಕ್ ಪುಸ್ತಕ ಬೇಕಾ ಕೊಡಿಸ್ತೀನಿ, ನಿನಗೆ ನಿನಗೇನಾದ್ರೂ ಮುಂದೆ ಏನಾದ್ರು ಓದ್ಲಿಕ್ಕೆ ನಿನಗೆ ಹಣದ ಅವಶ್ಯಕತೆ ಇದೆಯಾ ಬೇಕು ಅಂತ. ಬಹುಶಃ ನಾನ್ ನರಸಿಂಹರಾಜಪುರ ಇತಿಹಾಸದಲ್ಲಿ ನನಗೆ ಒಂದು ಬುದ್ಧಿ ಬಂದಾಗ ನೋಡಿದಾಗ ಈ ತರದ ಸಬ್ ಇನ್ಸ್ಪೆಕ್ಟರ್ ಬುದ್ಧಿ ಮಾತನ್ನು ಹೇಳ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ನಾವು ಯಾರು ನೋಡಿರ್ಲಿಲ್ಲ. ಯಾಕೆ ಹಾಗಾದ್ರೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಶಿಕ್ಷಣ ಗತಿನಾ? ಹಾಗಾದ್ರೆ ಮುಂದಿನ ದಿನದಲ್ಲಿ ನರಸಿಂಹರಾಜಪುರ ಪ್ರಾಮಾಣಿಕ ಅಧಿಕಾರಿಗಳು ಬರ್ಲಿಕ್ಕೆ ನರಸಿಂಹರಾಜಪುರಕ್ಕೆ ಹೆದರಲ್ವಾ? ಹಾಗೆ ನರಸಿಂಹರಾಜಪುರಕ್ಕೆ ಬಂದಿರತಕ್ಕಂಥ ಪ್ರಾಮಾಣಿಕ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಶಿಕ್ಷೆಯನ್ನ ಈ ಸಮಾಜ ಈ ಮೇಲ್ವರ್ಗದ ಅಧಿಕಾರಿಗಳು ಅಥವಾ ಈ ಸಮಾಜದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಉಗ್ರವಾದಂತಹ ಖಂಡನೆಯನ್ನ ನಾವು ಸಹ ನಿಮ್ ಜೊತೆಗೆ ಸೇರಿ ಮಾಡ್ತೇವೆ. ಜೊತೆಗೆ ಏನು ಇವತ್ತು ನರಸಿಂಹರಾಜಪುರದಲ್ಲಿ ಇತಿಹಾಸದಲ್ಲೇ ಬಹುಶಃ ಮೊದಲನೇ ಬಾರಿಗೆ, ಯಾಕಂತ ಹೇಳಿದ್ರೆ ಯಾವುದೇ ಸಬ್ ಇನ್ಸ್ಪೆಕ್ಟರ್ ಮುಂದೆ ಹಿಂದೆನೂ ಸಹ ಬಹಳಷ್ಟು ಜನ ಪ್ರಾಮಾಣಿಕ ಸಬ್ ಇನ್ಸ್ಪೆಕ್ಟರ್ಗಳು ನರಸಿಂಹರಾಜಪುರ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಹಿಂದೆ ಕೇಳ್ದಂಗೆ BJ ಭಂಡಾರಿಯವರು ಇರ್ಬೋದು, ಅನಂತರ ಬಂದ ತಿಲಕ್ ಚಂದ್ರ ಇರ್ಬೋದು, ಆಮೇಲೆ ಬಂದಿರ್ತ ಹಿರೇಮಠರು ಇರ್ಬೋದು, ಈ ತರದ ಬಹಳಷ್ಟು ಜನ ಸಬ್ ಇನ್ಸ್ಪೆಕ್ಟರ್ಗಳು ನರಸಿಂಹರಾಜಪುರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನ ನರಸಿಂಹರಾಜಪುರಕ್ಕೆ ಕೊಟ್ಟಿದ್ದಾರೆ. ಆದ್ರೆ ರವಿ ಅವರು ಬಂದ 6 ತಿಂಗಳಲ್ಲೇ ಎನ್ಆರ್ಪುರದ ಇಷ್ಟೊಂದು ಜನ, ಯಾಕಂದ್ರೆ ಜನಸಾಮಾನ್ಯರು ಇವತ್ತಿಲ್ಲಿ ಸೇರಿರ್ತಕ್ಕಂಥದ್ದು, ಯಾವುದೇ ರೀತಿಯ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಲಿ ಅವ್ರು ಯಾರು ಇಲ್ಲ ಇಲ್ಲಿ. ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅನ್ನ ಇವತ್ತು ಏನ್ ನಾಗರಾಜ್ ಅವರು ಹೇಳಿದ್ರು, ಏನ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹಿಂದೆ ಒಂದ್ ಕಡೆ ಎನ್ಆರ್ಪುರ ಅಂದ್ರೆ ಯಾವುದೇ ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಯ್ಯೋ ಮರ್ಯಾದಷ್ಟು ಸ್ಟೇಷನ್ಗೆ ಹೋಗಂಗಿಲ್ಲಪ್ಪ, ಸ್ಟೇಷನ್ ಯಾರು ಹೋಗಿ ನಿಂತ್ಕೊಂಡು ಮಾತಾಡಂಗಿಲ್ಲಪ್ಪ, ಬೇಕು ಅಂದ್ರೆ ಅದಕ್ಕೆ ಯಾರೋ ಒಬ್ರು ದೊಡ್ಡವರು ಇನ್ಫ್ಲುಯೆನ್ಸ್ ಬೇಕು ಅಥವಾ ಯಾರ್ದಾರು ಒಬ್ರು ಹಿಂದ್ಗಡೆ ಇರಬೇಕು ನಮಗೆ ಅಂತಕ್ಕಂಥ ಕಾಲ ಇತ್ತು. ಅದನ್ನು ಬದಲಾಯಿಸಿ ಇವತ್ತು ನರಸಿಂಹರಾಜಪುರ ಪೊಲೀಸ್ ಸ್ಟೇಷನ್ ಅನ್ನ ಜನಸ್ನೇಹಿಯಾಗಿ ಜೊತೆಗೆ ಏನು ಸಾರ್ವಜನಿಕ ಸ್ನೇಹಿಯಾಗಿ ಬದಲಾಯಿಸಿರ್ತಕ್ಕಂಥ ಈ ವ್ಯಕ್ತಿಯನ್ನ ಟ್ರಾನ್ಸ್ಫರ್ ಮಾಡೋದು ಅತ್ಯಂತ ಕೆಟ್ಟದಾಗಿರ್ತಕ್ಕಂಥ ಸಂಪ್ರದಾಯವನ್ನ ಇವತ್ತು ಹಾಕೊಡ್ತಾ ಇದ್ದಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂತ SP ಅವರು, ಸಂಬಂಧಪಟ್ಟಂತ ಎಲ್ಲ ಒಂದು ಏನು ಅಧಿಕಾರಿಗಳಿದ್ದಾರೆ, ಅವ್ರು IG ಅವರು ಇರ್ಬೋದು, ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿ ನಾವು ಮಾನ್ಯ ಶಾಸಕರಿಗೂ ಸಹ ನಾನು ಫೋನ್ ಮಾಡಿದ್ದೆ, ಈ ತರ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ಕೊಂಡು. ಅವ್ರು ಕೂಡಲೇ IG ಅವ್ರ ಹತ್ರ ಮಾತಾಡಿದ್ರು. ಅವ್ರು IG ಅವರು ಅದಕ್ಕೆ ಶಾಸಕರ ಹತ್ರ ವಿಚಾರವನ್ನು ಶಾಸಕರು IG ಅವ್ರ ಗಮನಕ್ಕೆ ತಂದಿದ್ದಾರೆ. ಇದು ಕೂಡಲೇ ರದ್ದು ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಈಗ ಶಾಸಕರೊಂದಿಗೂ ಸಹ ಮಾತಾಡಲಿದ್ದೇವೆ.